ಇವಾಗ ನೀವು ಹೇಳಿದ್ರಿ ನಾವು ಫಿಶ್ ಈ ಥರ ಇರ್ತಾವ ಎಲ್ಲ ಅಂತಂತೇಳಿ, ನಿಮ್ಮಲ್ಲಿ ಫಿಶ್ಗಳಿಗೆ ಯಾವ್ಯಾವ ಥರ ಫುಡ್ ಹಾಕ್ತೀರಾ? ಫಿಶ್ ಒಂದು ಕಟ್ಲಾಗೇನೋ ಹಿಂಡಿ ಮಾಡ್ತೀವಿ ರೀ, ಶೇಂಗಾನ ಹಿಂಡಿ. ರೋವಿಗೇನು ಮತ್ತು ಗ್ರಾಸ್ ಕಾಪಿಗೆ ತೌಡು ಮೇಯಿಸ್ತೀವಿ ರೀ, ಪಾಲಿಸ್ ತೌಡು. ಯಾವ್ಯಾವ ಟೈಮಲ್ಲಿ ಫುಡ್ ಕೊಡ್ತೀರಾ? ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಕೊಡ್ತೀವಿ ರೀ, ಸಾಯಂಕಾಲ ಮತ್ತು 6 ಗಂಟೆಗೆ ಕೊಡ್ತೀವಿ ರೀ. ತೌಡು 2 ಟೈಮ್ ಕೊಡ್ತೀವಿ. ಕೊಡ್ತೀವಿ. ಇದು ಕಟ್ಲಾಗ ಒಂದೇ ಟೈಮ್ 9:30 10 ಗಂಟೆಗೆ ಕೊಡ್ತೀವಿ ಬೆಳಿಗ್ಗೆ. ಆಯ್ತು, ಮತ್ತೆ ನಾಳೆ ಸಾಯಂಕಾಲ ಮತ್ತೆ ನಾಳೆ 10 11 ಗಂಟೆಗೆ ಕೊಡ್ತೀವಿ ರೀ ಮತ್ತೆ, ಅಷ್ಟೇ. ಯಾವ ಹಾಂ ಅಲ್ಲ, ಅದಕ್ಕೆ ಅದು ಕುಲ ಹಂಗೈತೆ ಅದ್ರದ್ದು ಹಿಂಡಿ ಮೇಯಿಸ್ಬೇಕು ಅದಕ್ಕೆ. ಇದು ಹಿಂಡಿ ಅಂದರೆ ಭಾಳ ಕ್ಯಾಶ್ಲಮ್ಮ. 1 kg ಬಂತು 60 ರೂಪಾಯಿ. ಈಗ ಶೇಂಗಾನ ಹಿಂಡಿ ಕ್ವಿಂಟಾಲ್ ಬಂತು 6,000, ಟನ್ ಬಂದು 60,000. ಆ ರೀತಿ ಐತೆ. ಇದು ತೌಡು 1 ಕ್ವಿಂಟಾಲ್ ಬಂತು 3,000, ಟನ್ ಬಂತು 30,000. ಅದು ಅದ್ರಂಗೆ 1 ಟನ್ ತಗೋಬೇಕಂದ್ರೆ 30,000 ಮೇಲೆ ಬೇಕಮ್ಮ. ಕ್ಯಾಶ್ಲಮ್ಮ, ಯಾವುದು ಕಮ್ಮಿ ರೇಟ್ ಇಲ್ಲ ಈಗ, ಯಾವುದೂ ಇಲ್ಲ. ಇನ್ನೇನು ಬೇಕು ಈ ರೀತಿ ಇರ್ತದೆ ಶೇಂಗಾನ ಹಿಂಡಿ. ಹೌದು ರೀ, ಈಗ ಹಿಂಡಿ ಶೇಂಗಂದು ಇದು ಒಂದು ಕುಲಗ ಮೇಯಿಸ್ತು. ಹಿಂಡಿ ಶೇಂಗಂದು ಹಿಂಡಿ kg ಬಂತು 60 ರೂಪಾಯಿ. 1 kg ಎಲ್ಲ ಇದೇ ರೀತಿ ಇರ್ತದೆ. ಇದು ತೌಡು, ಪಾಲಿಸ್ ತೌಡು. ಇದು kg 30 ರೂಪಾಯಿ. 1 kg ಅಂದರೆ ಕ್ವಿಂಟಾಲು 3,000 ರೂಪಾಯಿ. ಟನ್ನು 30,000 ರೂಪಾಯಿ. ಅದು ಲೆಕ್ಕ ಮಾಡಿಕಮ್ಮ ನೀನು, ಏನು ಪರ್ಪಾಟ್ ಏನಿಲ್ಲ, ಲೆಕ್ಕ ಮಾಡಿಕ. ಆಯಿತು. ಏನನ್ನ ಪರ್ಪಾಟ್ ಇದ್ದರೆ ಕೇಳು, ನಾನು ಕೊಡ್ತೇನೆ, ನಿನ್ಗೆ ಗೊತ್ತಾರ. ಮರಿ 10 ಲಕ್ಷ ಮರಿ ಇದಾವೆ. ಅದೇ ದಿನ ಒಂದು ಟ್ರಿಪ್ಪಿಗೆ 10 kg, ಮುಂಜಾನೆ 10 kg, ಸಾಯಂಕಾಲ 10 kg ತೌಡು ಹಾಕ್ತೀನಿ. ತೂಕ ಮಾಡ್ಕೊಂತವ್ರೆ, ತೂಕ ಮಾಡಿ ಹಾಕ್ತು. ನಾವು 5ನೇ ಕ್ಲಾಸ್ ಓದಿನಮ್ಮ, ಭಾಳ ಓದಿಲ್ಲ ನಾನು, ಅಲ್ಲಮ್ಮ, ನಮ್ಮ ತಲೆ ಬ್ರೇನ್ ಮೇಲೆ ನಡ್ತಕ್ಕ. ನಾನು ಮೈತಾಸ್ ಕಂಪ್ನಿಯಾಗ ಕಾಂಟ್ರಾಕ್ಟು ಮಾಡಿನಮ್ಮ, ರೋಡ್ ಕಾಂಟ್ರಾಕ್ಟು ಮಾಡಿದ್ದೆ, ಹತ್ತಿ ವ್ಯಾಪಾರ ಮಾಡಿದ್ದೆ, ಕಮಿಷನ್ ವ್ಯಾಪಾರ. ಅಮ್ಮ ದಳಾರ ಅಂಗಡಿಯೂ ಮಾಡಿದ್ನಿ. ಇದು ಇವು ಹತ್ತಿ ಬೀಜ, ಜೋಳ ಬೀಜ ಎಲ್ಲ ಮಾಡೀನಿ, ಎಲ್ಲ ಇದೂ ಮಾಡೀನಿ, ಅವೂ ಮಾಡೀನಿ. ಕಾಂಟ್ರಾಕ್ಟು ಭಾಳ ಕೆಲಸ ಮಾಡಿನಮ್ಮ. 1 ತಿಂಗಳಿಗೆ ₹1 ಕೋಟಿ ಬಿಲ್ಲು ಮಾಡಿದ್ದೆ. ಏನು ಅವರು ರಾತ್ರಿ ಓಡೋಗ್ಬಿಟ್ರು. ಯಾರು? ಮೈತಾಸ್ ಕಂಪನಿ. ಸತ್ಯಂ ಕಂಪ್ಯೂಟ್ರು. ಅದನ್ನೇ ಉಲ್ಟಾಕಿದ್ರೆ ಮೈತಾಸ್ ಅಂತಾರೆ, ಅದನ್ನೇ ಛೇದ ಮಾಡಿದ್ರೆ ಇದಂತಾರೆ ಮೈತಾಸ್ ಕಂಪ್ನಿ ಅಂತಾರೆ. ಅದು ಈ ರೀತಿ ಎಲ್ಲ ಮಾಡಿನಮ್ಮ, ಓದಿಲ್ಲ, ಭಾಳ ಕೆಲಸ ಮಾಡೀನಿ, ಎಲ್ಲ ಮಾಡೀನಿ. ಲೇಬರ್ ಕಾಂಟ್ರಾಕ್ಟ್ ಮಾಡಿದ್ದೆ ಕಂಪ್ನಿಯಾಗ, ದೊಡ್ಡ ಕಂಪ್ನಿ ಅಮ್ಮ ಅದನ್ನು. ಮೈತಾಸ್ ಕಂಪ್ನಿ ಒಂದು ಟೈಮ್ದಾಗ ನಮ್ಮ ಇಂಡಿಯಾದಾಗ ದೊಡ್ಡದು. ಅದು ಏನಾಯ್ತು ಅಂದ್ರೆ ಅವ್ರು ಲಾಸ್ ಆಗಿಬಿಟ್ರು. ಯಾಕಾಗಿದ್ರೆ ಅಂದರೆ ಒಂದು ಟೈಮ್ದಾಗ ನಮ್ಮ ಮುಖ್ಯಮಂತ್ರಿ ಆಯ್ತು ಅವನು ಹೋಗಿ ಮೈತಾಸ್ ಕಂಪ್ನಿ ಅವನು ಬಡ್ದುಬಿಟ್ಟ, ಓನರ್ನೇ ರಾಮಲಿಂಗರಾಜು ಆತನ ಬಡ್ದುಬಿಟ್ಟ. ಬಡೇಟ್ನಾಗ ಆತಗ ಅದ್ರ ಚಿಂತೆ ಬಿದ್ದು ಅದೇ ವೈಟ್ಗೆ ಅಳ್ಳೋಗ್ಬಿಟ್ಟ ಮನುಷ್ಯ. ವ್ಯಾಪಾರ ಕಮ್ಮಿ ಮಾಡಿಬಿಟ್ಟ, ಎಲ್ಲಿ ಬಾಕಿ ಅಲ್ಲೇ ಉಳ್ಕೊಂಬಿಟ್ಟವತ್ತು ನಾವು. ಅದು ರಾತ್ರಿ ಓಡೋಗ್ಬಿಟ್ರು. ದೊಡ್ಡ ಸಾಮಾನು ಬಿಟ್ಟು ಕಂಪ್ನಿಯಾಗ ಬಿಟ್ಟು ಹೋಗ್ಬಿಟ್ರಮ್ಮ. ಮತ್ತೆ ಮೊದಲಾಟ ಮತ್ತೆ ಮೀನು ಮರಿ ಆಗೋದ್ರಾಗ ಬಂದಿದ್ದೆ. ಮೊದಲು ಮೀನು ಮರಿ ಮಾಡಿದ್ದೆ, ಮತ್ತೆ ಇದ್ರಾಗನೂ ಬಂದಿದ್ದೆ, ಮತ್ತೆ ಮೊದಲಾಟಕ್ಕೆ ಬಂದಿದ್ದೆ. ನಾನು ಎಲ್ಲ ಮಾಡಿನಮ್ಮ, ಸಾಕು ಮಾಡಿ ಬಿಟ್ಟುಬಿಟ್ಟು ಗೋಕಾಕ್ ಕೊಡ್ತಿದ್ದೆ. ನನಗೆ ಅಕ್ಷರ ಇಲ್ಲ, ಒಂದು ನಮಗೆ ತಕ್ಕ ವಿದ್ಯೆ ಇಲ್ಲ. ಎಲ್ಲಿದ್ದ ಗೋಕಾಕ್ ಕೊಡ್ತಿದ್ದೆ ಹತ್ತಿ, ಇಲ್ಲಿ ಖರೀದಿ ಮಾಡಿ ಅಲ್ಲಿ ಕೊಟ್ಟು ಕಳಿಸಿದ್ದೆ. ಅಲ್ಲಿದ್ದ ದುಡ್ಡು ಕಳಿಸಿದ್ರು. ಎಲ್ಲ ಬೇಸ್ ಚೆನ್ನಾಗಿ ಮಾಡಿನಮ್ಮ. ಇದ್ರೂ ಹಂಗೆ ಮಾಡ್ತಾನೆ ಮೀನು ಮರಿ. ಮೊದಲು ರೊಕ್ಕ ಕೊಟ್ಟಲ್ಲ ಮೀನು ಮರಿ ಕೊಡ್ತಾನೆ ಗೌರ್ಮೆಂಟ್ಗೆ, ಅವರು ಮತ್ತೆ ನಿಂದಗಡೆ ಬಿಲ್ ಮಾಡಿ ಕಳಿಸ್ತಾರೆ. ಆ ರೀತಿ ಮಾಡಿನಿ ಎಲ್ಲ. ಓದಿಲ್ಲ ಅಂದರೆ ಅಂಕಲ್ ನೀವು ಇಷ್ಟೊಂದು ದೊಡ್ಡ ಸಾಧನೆ ಅನ್ಕೋಬೋದು, ಯಾಕಂದರೆ ಸಾಮಾನ್ಯ ಅಲ್ಲಲ್ಲ. ಮಾಡಿನಮ್ಮ, ಸಾಧನೆ ಏನು ಅದೆಲ್ಲ ದೇವರು ಪುಣ್ಯಮ್ಮ. ನಾನು ಮೊನ್ನೆ ಏನಾಯ್ತಮ್ಮ, ನಮಗೆ ಒಂದು 5-6 ವರ್ಷ ಮುಂಚೆಕ ಒಂದು ಮನುಷ್ಯ 2 ಮನುಷ್ಯರು ಕಾಣಂಗೆ ಆತಿದ್ರು ರೋಡ್ ಮೇಲೆ ಹೋಗ್ಬಿಟ್ನಾಗ. ಕಾಣ್ರೆ ನನಗೆ ಬರೀ ಆಪ್ರೇಷನ್ ಮಾಡ್ಬೇಕಾ ವಿಜಯವಾಡ ನಾನು ಎಲ್ಲ ತಿರುಗಾಡಿದ್ದೆ. ಮತ್ತು ಬೆಂಗಳೂರು ಬಂದಿದ್ದೆ. ಬೆಂಗಳೂರಿನಾಗ ಸಾಗರದಾಗ 1 ತಿಂಗಳ ಮಾಡಿಸಿದ್ರಮ್ಮ. ಮತ್ತು ಸಂಜೆಲ್ಲ ಮತ್ತೆ 1 ತಿಂಗಳ ತಿರುಗಾಡಿನಮ್ಮ. ಅಲ್ಲಿದ್ದ ಇನ್ನೊಂದು ಅದು ಚರ್ಚ್ ಸ್ಕೂಲ್ ಐತಲ್ಲ, ಹಾಸ್ಪಿಟ್ಲ್ ಐತೆ ಇನ್ನೊಂದು, ಚರ್ಚ್ ಸ್ಕೂಲ್ನಾಗ ತಿರುಗಾಡಿ ಒಟ್ಟು 1.5 ವರ್ಷಕ್ಕೆ ನಾನು ಮನೆಗೆ ಬಂದಿನಮ್ಮ.
ಆಪ್ರೇಷನ್ ಮಾಡ್ಕೊಂಡು 18 ಲಕ್ಷ ರೂಪಾಯಿ ಹೋಗ್ಯಾವಮ್ಮ ನನಗೆ ಆಪ್ರೇಷನ್ ಮಾಡ್ಕೊಬೇಕಾ. ಒಂದು ಕಣ್ಣು ಕಂಪ್ಲೀಟ್ ಕಳೆಬಾರ್ದು ತೆಗೆದುಬಿಟ್ರಮ್ಮ. ಈಗ ಇಲ್ಲೈತಿ ನೋಡು, ಇಲ್ಲೈತಿ ನೋಡು, ಸುಳ್ಳಲ್ಲ ಇದೆಲ್ಲ. ಇಲ್ಲಿ ಕೊಯ್ದಾರ ನನ್ನ ತಲೆ. ಇದನ್ನ ಈ ಕಡೆ ತೆಗೆದ್ರು, ಇದನ್ನ ಈ ಕಡೆ ತೆಗೆದ್ರು. ಅಯ್ಯ ಹಾಂ, ಇನ್ನು ಏನು ಮಾತಾಡೋಣಮ್ಮ. ಇವಾಗ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗೈತಮ್ಮ. ಆ ದೇವ್ರ ಪುಣ್ಯಲ್ಲಿದ್ದ ಬೇಸ ಇದ್ದೀನಿ. ಅಲ್ಲಿದ್ದ ಒಬ್ಬವನು ಬಂದು ದಾರಿ ಹಿಡಿದು ನಾನು ಸೈಕಲ್ ಮೋಟ್ರ್ ಹಾಕಿ ಮರೈತೆ, ಅವರು ಗಂಡ ಹೆಂಡ್ತಿ ಇಬ್ಬರು ಬರಕ್ಕೆ ಹಚ್ಚಿರು. ಅವ್ರು ಪಿ ಟಿ ಮಾಸ್ಟರ್ ಅಂತ ಅವರು ಸ್ಕೂಲ್ನಾಗ ಪಿ ಟಿ ಮಾಸ್ಟರ್. ಅವ್ರು ಗಂಡ ಹೆಂಡ್ತಿ ಮಾತಾಡ್ಕೊಂತ ಬಂದು ಏನೋ ಬಂದು ನಮ್ಮ ಗುದ್ದುಬಿಟ್ರಮ್ಮನ ಕಾಲು ಇಲ್ಲಿ ಮುರಿದೋಗ್ಬಿಟ್ಟದು ಕಂಪ್ಲೀಟ್. ಈ ಕಾಲು ಹಿಂಗೆ ಉಲ್ಟಾಗ್ಯದಮ್ಮ, ಹಿಂಗೆ ಉಲ್ಟಾಗ್ಯಬಿಟ್ಟದು. ನಡ್ಯಕ್ಕೆ ಮತ್ತೆ ಸೀದಾ ಮಾಡ್ಕೊಂಡು ಮತ್ತೆ 1 ವರ್ಷ ಹಿಡ್ತದೆ ನಡ್ಯಕ್ಕೆ. 6 ತಿಂಗಳ ತನಕ ಕಾಲು ತೆಳಗಿಟ್ಟಿಲ್ಲ. ಏನೇನೋ ಪೆಟ್ಟು ತಗಲೇ ಬಿಡಮ್ಮ, ಅವೆಲ್ಲ ಆಗ್ಯದ್ದು. ಮತ್ತೆ ಹಂಗೆ ನಡ್ಯಕ್ಕೆ ಹಚ್ಚಿದಮ್ಮ. ಇಷ್ಟೇ ಹಂಗೆ ಎದ್ದು ತಿರ್ಗಾಕೆ ಹಚ್ಚಿನಮ್ಮ. ಅಮ್ಮ ಸುಳ್ಳು ಯಾಕೆ ಹೇಳ್ಬೇಕು, ನಿಮಗೆ ಏನು ಬೇಕು ಹೇಳ್ರಮ್ಮ, ಹೇಳ್ತಾನೆ ನಾನು ಉತ್ತರ ಕೊಡ್ತೇನೆ ನಿಮ್ಗೆ. ಆಯ್ತಾ ಸರ್, ನಿಮ್ಮ ಫಾರ್ಮ್ ಎಲ್ಲ ಒಂದ್ಸರಿ ನೋಡ್ಕೊಂಡು ಬರೋಣ? ಹಾಂ ನಡ್ರಿ, ಹೋಗೋಣ. ಸರಿ ಬನ್ನಿ, ತೋರಿಸ್ತು ನಡ್ರಿ. ಓಕೆ ಸರ್, ಹಾಂ ನಡ್ರಿ ನಡ್ರಿ ಬರ್ರಿ ಬರ್ರಿ ಸರ್, ನೀವು ಮುಂದೆ ಬರ್ರಿ, ನಿಮ್ಮಿಂದ ನಾನು ಬರ್ತೀನಿ ಅಂತ. ಬರ್ರಿ ಬಾ ಅಮ್ಮ, ಬಾ ಬರ್ರಿ ಅಮ್ಮ. ಇದು ಇದ್ರ ರೋವ್ ಹಾಕಿನಮ್ಮ. ರೂ ಹಾಕಿದ್ದೀರಿ? ರೋವ್ ಅಂದ್ರೆ ರಾಗಣ್ಣ ಅಂತಾರೆ ತೆಲುಗಿನಾಗ, ಕನ್ನಡದಾಗ ರೋವ್ ಅಂತಾರಮ್ಮ. ಹಾಂ ಸರ್. ಈ ಕೆರೆಯಾಗ ಈ ಕೆರೆಯಾಗ 5 ಲಕ್ಷ ಹಾಕಿ, ಒಂದು 10 ಲಕ್ಷ ಹಾಕಿನಮ್ಮ. ಒಂದು 10 ಲಕ್ಷ ಸ್ವಾನ್ ಹಾಕಿನಿ. ಒಂದು 3 ಲಕ್ಷ 4 ಲಕ್ಷ ಸಿಗ್ಬೋದಮ್ಮ. ಸಿಕ್ಕರೆ ನಮ್ಮ ಪುಣ್ಯ. ಇದು ಒಂದು 12 ಲಕ್ಷ ಹಾಕಿನಮ್ಮ. 12 ಲಕ್ಷ ಹಾಕಿದ್ರೆ ಈಗ ನಮಗೆ ಏನು ಸಿಗ್ತದಂದ್ರೆ ಒಂದು 6 ಲಕ್ಷ 3 ಲಕ್ಷ 2 ಲಕ್ಷ ಸಿಗ್ಬೋದಮ್ಮ. ಈಗ ಲೇಟ್ ಆದಂಗೆಲ್ಲ ಕಮ್ಮಿ ಸಿಗ್ತಾವಮ್ಮ. ಸ್ಟಾರ್ಟಿಂಗ್ನಾಗ ಆದರೆ ಒಂದು 15 ದಿವಸ 20 ದಿವಸ ಆಗಾದ್ರೆ ಜಾಸ್ತಿ ಸಿಗ್ತಾವಮ್ಮ. ಬರ್ತಾ ಬರ್ತಾ ಲೇಟ್ ಆದಂಗೆಲ್ಲ ಕಮ್ಮಿ ಆಗ್ತಾವಮ್ಮ. ಅದು ಅದೇ ರೀತಿ ನಾನು ಮಾತಾಡ್ತೀನಮ್ಮ. ನಾನು ಇದ್ರಾಗ ಏನು ಇಷ್ಟು 10 ಲಕ್ಷ ಸಿಗ್ತಾವ ನಾನು ಈಗ 3 ಕೆರೆ ಹಾಕಿನಮ್ಮ. 3 ಕೆರೆಯಾಗ 6 ಎಕರೆ ಐತಮ್ಮ. 3 ಕೆರೆ ಒಳಗೆ 6 ಎಕರೆ. 6 ಎಕರೆ, ಒಂದೊಂದು ಕೆರೆ 2 ಎಕರೆ ಐತಿ. ಹಾಂ, ಇದ್ರಲ್ಲಿ ಏನು ಹಾಕಿದ್ದೀರಾ? ಯಾವ ಇದು ಪ್ರಾಣಮ್ಮ. ಇದು ಪ್ರಾಣ ಸಿಗಡಿ ಅಂತಾರಮ್ಮ. ರೊಯ್ಯಿ ಅಂತಾರು. ಪ್ರಾಣ ಇಂಗ್ಲೀಷ್ನಾಗ ಅಂತಾರಮ್ಮ. ಹಾಂ, ರೊಯ್ಯಿ ಕನ್ನಡದಾಗ ತೆಲುಗಿನಾಗ ಕೂಡ ಅಂತಾರಮ್ಮ. ಹಳ್ಳಿ ಮಂದಿ ರೊಯ್ಯಿ ಅಂತಾರ ಅದಕ್ಕೆ. ಹಾಂ, ಪ್ರಾಣ ಅಂತಾರ. ಅದು ಇನ್ನೇನು ಸರ್ ಬನ್ನಿ, ಇನ್ನೊಂದು ಕೆರೆ ಇದೆ ಅಂತ ಹೇಳಿದ್ರೆ. ಐತೆರಮ್ಮ, ಇನ್ನು ಮುಂದೆ ಐತೆ ಒಂದು ಕೆರೆ. ಮುಂದೆ ಇದೆನಾ? ಮುಂದೆ ಐತೆ ನೋಡ್ರಿ. ಇದೇನು ಫ್ಯಾನ್ ಇಟ್ಟಿದ್ದೀರಲ್ಲ, ಇದೇನಿದು? ಫ್ಯಾನ್ ಇದು ಸಿಗಡಿ ಪ್ರಾಣಿಗೆ. ಪ್ರಾಣಿಗೆ ಅಂತಾರೋ, ಸಿಗಡಿ ಅಂತಾರ, ಪ್ರಾಣು ಅಂತಾರ. 3 ವೆರೈಟಿ ಕರಿತಾರಮ್ಮ ಅದಕ್ಕೆ. ಯಾವ ರೀತಿ ಹಂಗೆ ಕರಿತಾರ ಹಂಗ. ಅದು ಇನ್ನೇನ್ ಬೇಕಮ್ಮ? ಇದ್ರಲ್ಲಿ ಏನಿಲ್ವಾ? ಇದು ಕಟ್ಲ ಇದಾವ. ಇದ್ರೊಳಗೆ ಕಟ್ಲಾರ ಮರಿ ಇದಾವ. ಈಗ ಸದ್ಯ ಇದ್ರಾಗ ಇದಾವು, ಅದ್ರಾಗ ಇದಾವು. ಬೇಕಾದ್ರೆ ನೀವು ಮರಿ ತೋರ್ಸೋ ರೇಟ್ ಅಂತಂದ್ರೆ ಮರಿನೂ ತೋರಿಸ್ತೀನಿ. ಈಗ ತೋರಿಸಿ ಸರ್, ತೋರಿಸ್ತೀನಿ. ಅದನ್ನು ರೆಕಾರ್ಡ್ ಮಾಡ್ಕೇವ್. ನೀನ್ ಬೇಕಾದ್ರೆ ಎಲ್ಲನ ತೋರಿಸ್ತೀನಿ. ಆಯ್ತಾ? ನಿನಗೆ ತೋರ್ಸೋದೇ ನನಗೆ ಬೇಕಾಯ್ತಮ್ಮ. ನೀವು 4 ಜನ ಒಳ್ಳೇದಾಗ್ತದಾನೆ, ಏನ್ ಆಗೋದಿಲ್ಲಮ್ಮ. ಆಯ್ತಮ್ಮ? ಹಾ, ಇನ್ನೇನ್ ಬೇಕಮ್ಮ? ಇವೆಲ್ಲ ನಾನು ಲೀಜ್ ಕೊಟ್ಟನಮ್ಮ. ಲೀಜ್ ಕೊಟ್ಟಿದ್ದೀರಾ? ನಾನು ಮಾಡೋದಾಗವಲ್ದು, ಪ್ರಾಣಿ ಕೊಟ್ಬಿಟ್ಟು ಲೀಜ್ ಕೊಟ್ಟಿರಲ್ಲ. ಎಷ್ಟು ಹೆಂಗ್ ಕೊಟ್ಟಿರ ಅಂಕಲ್ ನಿಮ್ಗೆ ಲೀಜ್? ನಾನು 30,000 ರೂಪಾಯಿ 1 ಎಕರೆ ಕೊಟ್ಟನಮ್ಮ. 30,000 1 ಎಕರೆ. 30,000 ಒಂದು ವರ್ಷಕ್ಕೆ 30,000. ಹಾಂ ಸರ್. ಅದೇ ಅಂದ್ರೆ ಮುಂಗಲ ಅಡ್ವಾನ್ಸ್ ಏನು ಮತ್ತೆ ನಾಳೆ ಬೆಳೆ ಬಂದ್ಮೇಲೆ ಕೊಡ್ತು ಅಂದ್ರೆ ಇಲ್ಲ, ಫಸ್ಟೇ ಕೊಡ್ಬೇಕು ನಮಗೆ. ಇದರಲ್ಲಿ ಏನಿದೆ ಸರ್? ಇದು ಗ್ರಾಸ್ ಕಾಪ್ ಹುಲ್ಲುಗಂಡ. ಗ್ರಾಸ್ ಕಾಪ್ ಐತಮ್ಮ. ಹಾಂ ಸರ್. ಇನ್ನೇನು ಬೇಕು? ಅದೇ ನೀವು ಅದು
ಫ್ಯಾನ್ ಹಾಕಿ ತೋರಿಸಿದ್ರೆ ಸ್ವಲ್ಪ ನೋಡ್ತಿದ್ವಿ. ಹಾಕ್ಸ್ತಾನಮ್ಮ, ಹಾಕ್ಸ್ತೀರಾ? ಮನೆಗೆ ಹೋಗಮ್ಮ, ಅವ್ರು ಕೂಡ ಫ್ಯಾನ್ ಹಿಂಗೆ ಹೋಗಮ್ಮ, ಹಿಂಗೆ ಹೋಗೋಣ ಬರ್ರಿ. ಹಾಕ್ತಾನ ಸರ್ ಫೀಡಿಂಗ್ ಹಾಕಿ ತೋರಿಸ್ತೀನಿ ಬರ್ರಿ ಅಮ್ಮ, ನೋಡಿ ತೋರಿಸ್ತೀನಿ ಬರ್ರಿ. ಹಾಂ ತೋರಿಸಿ ಬರ್ರಿ. ಹಾಂ ಅಂಕ ಅದು ಬಂದು ತಿಂತೈತಾ? ಹಾಂ ಬಂದು ಬೇಯ್ತದ. ಹಾಂ ಬರ್ತಾವ ತಡಿಯಮ್ಮ, ಸ್ವಲ್ಪ ಅಂದರೆ ಆಕನ ಬರಲ್ಲ, ಆಕನೇ ಬರಲ್ಲ, ಲೇಟಾಗಿ ಬರ್ತಮ್ಮ, ಸ್ವಲ್ಪ ಲೇಟಾಗಿ ಬರುತ್ತಾ? ಹಿಂಗೆ ಉಗ್ಕಂತ ಹೋಗ್ಬೇಕಾ? ಡೈಲಿ ಇದೆ, ಮುಂಜಾನೆ ಸಾಯಂಕಾಲ ಏರಿ ಹಾಕ್ತಮ್ಮ. ಹಾಂ ಸರ್. ಏರಿ ಹಾಂ ಸರ್, ಹಿಂಗೆ ಹಾಕ್ಬೇಕು. ಹಾಂ ಅಮ್ಮ, ಇದ್ರಾಗ ಏನು ತೌಡು ಮತ್ತೆ ಇದು ಹಿಂಡಿ ಬೇರೆ, ಹಿಂಡಿ ಬೇರೆ, ತೌಡು ಒಂದೇ ಇದು, ತೌಡು ಒಂದೇ ಇದೆ. ತೌಡು ಒಂದೇ ಐತಿ. ಅಂದರೆ ಇದ್ರಾಗ ಎಣ್ಣೆ ಪದಾರ್ಥ ಬಿಸ್ಕೆಟ್ ತಯಾರು ಮಾಡ್ತಾರಮ್ಮ ಈ ತೌಡ್ಲಿ. ಹಾಂ ಬಿಸ್ಕೆಟ್ ಹಿಂಗೆ ಒಂದು ಸರ್, ಹಿಂಗೆ ಅಂಕಲ್ ಹಿಂಗೆ ಹೋಗಿ ಸರ್ ಇಟ್ಲಾರ. ಹಾಂ ಸರ್ ಇದು ಯಾವ ತಳಿ ಅಂತ ಹೇಳಿ? ಇದು ಗ್ರಾಸ್ ಕಾಪ್ ಅಮ್ಮ. ಗ್ರಾಸ್ ಕಾಪ? ಹೌದು, ಹಾ ಚೆನ್ನಾಗಿರ್ತದಮ್ಮ. ಇದು ಹುಲ್ಲು ಭಾರಿ ಕಡಿತದ, ಹುಲ್ಲು ತಿಂತದ. ಹಾ ಹಾ ಎಷ್ಟು ದಿನಕ್ಕೆ ದೊಡ್ಡದಾಗುತ್ತೆ ಇದು? ಇದು 2 ತಿಂಗಳ 3 ತಿಂಗಳಾಯ್ತು ಇದು ಹುಟ್ಟಿ. ಇದು ಹುಟ್ಟಿ 3 3 ತಿಂಗಳಾಯ್ತು. 4 ಇಂಚ್ ಐತೆ. ಹಾ ತಂದಾಗಿದೆ ಎಷ್ಟು ಇಂಚ್ ಇರುತ್ತೆ? ತೊಟಗಿತ್ತಮ್ಮ. ತೊಟಗಂದ್ರೆ ಇಷ್ಟ? ಹಾ ಅಷ್ಟು ಕಾರಣ ಇನ್ನ ಸಣ್ಣದು. ಇನ್ನಷ್ಟಕ್ಕಿಂತ ಇನ್ನ ಇನ್ನ ಸಣ್ಣದು. ಹೌದು, ಈ ರೀತಿ ಇರ್ತದೆ, ಈ ರೀತಿ ಇರ್ತದೆ. ಆ ರೀತಿ ಇರುತ್ತೆ. ಇವು ದೊಡ್ಡವಾಗ್ಯಾವ ಈಗ. ಎಷ್ಟು ದಿನ ಇದು ಆಕ್ಸಿಜನ್? ಆಕ್ಸಿಜನ್ ಅದು ರೊಯ್ಯಿಗೆ ಆಕ್ಸಿಜನ್ ಜಾಸ್ತಿ ಬೇಕಮ್ಮ. ಎತ್ತರ ಭಾರಿ ಆಕ್ಸಿಜನ್ ಬೇಕು ಅದಕ್ಕೆ, ಇಲ್ಲದ್ರೆ ಸತ್ತೋಗ್ಬಿಡ್ತಾವ. ಒಂದು ತಾಸು ಕರೆಂಟ್ ಇಲ್ಲಕ್ಕಾರ ಸತ್ತೋತಾವ. ಇಮ್ಯುಲೇಟ್ ಅದು ಜನರೇಟ್ ಐತಮ್ಮ, ದೊಡ್ಡದು, ಭಾಳ ದೊಡ್ಡದು. ಆ ಜನರೇಟ್ ಚಾಲು ಮಾಡಿ ಮತ್ತೆ ರನ್ನಿಂಗ್ ಮಾಡಬೇಕು ಕರೆಂಟ್ ಇಲ್ದಾಗ. 1 ತಾಸು 1.5 ತಾಸು ನೋಡ್ತಾರ. ಕರೆಂಟ್ ಇಲ್ಲ ಅಂದ್ರೆ ಇಮ್ಯುಲೇಟ್ ಜನರೇಟ್ ಚಾಲು ಮಾಡ್ತಾರೆ. ಅದು ಆಕ್ಸಿಜನ್ ಮಾಡಿದ್ದು. ಇದು ಬಂದ್ ಮಾಡಿ ಅನ್ಕೋ, ಎಲ್ಲ ಮ್ಯಾಕ್ ಬಂದು ಸತ್ತೋಗ್ಬಿಡ್ತಾವ. ಮೇಲೆ ಬರ್ತಾವ, ಮಾಲೆಲ್ಲ ಮ್ಯಾಕ್ ಬರ್ತಾವ ಸಿಗಡಿ.
ಮೇಲೆ ಬಂದು ಸತ್ತೋಗ್ಬರ್ತದೆ. ನೀವು ನಮ್ಮ ಫಾರಂ ಬಂದಿದ್ರೆ ನಮಗೆ ಎಂತೋ ಸಂತೋಷ ಆಯ್ತು. ಎಲ್ಲ ಹೇಳ್ಕೊಟ್ಟಿನಿ. ಥ್ಯಾಂಕ್ಸ್ ಮಾಮ. ನಮ್ಮ ಫಾರಂ ಬಂದು ಎಲ್ಲ ತೋರಿಸಿನಿ ನಮ್ಮ ಫಾರಮ್ದಾಗ. ಹೌದು, ಇದ್ರಾಗ ಏನು ಮಾಡ್ತಾ ಇಲ್ಲ, ಏನಿಲ್ಲ. ಫಾರಮ್ದಾಗ ಬಂದಿದ್ದೆ, ನೀವು ಬಂದಿದ್ದೇ ಹೆಚ್ಚು ನಮಗೆ. ಧನ್ಯವಾದಗಳು. ನಮಸ್ಕಾರಮ್ಮ. ತರ್ಪಣ ಚಾನಲ್ಗೆ ಚೆನ್ನಾಗಿರ್ಲಿ, ಬಾಗ ಅಭಿವೃದ್ಧಿ ಆಗಲಿ. ಅಯ್ಯ ಬೇಸು ಚೆನ್ನಾಗಿ ಆಗ್ಲಿ ಅಮ್ಮ. ನಮ್ಮ ಫಾರಂ ಬಂದಿರೋ ಒಳ್ಳೇದಾಯ್ತಮ್ಮ. ನಮಗೆಲ್ಲ ರೆಕಾರ್ಡು ಎಲ್ಲ 106 ಮಂದಿ ನೋಡ್ತಾರಯ್ಯ ನಮ್ಮ ಫಾರಂ. ಥ್ಯಾಂಕ್ಸ್ ಅಯ್ಯ, ಥ್ಯಾಂಕ್ಸು.